ನಮಸ್ಕಾರ. ನಮ್ಮ ಡಾಕ್ಟರ್ ಕೃಷಿಕ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಇವತ್ತಿನ ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ, ಕಾಫಿನಲ್ಲಿ ಮೇಯ್ನ್ ಏನು ಬರುತ್ತೆ ನಮಗೆ ಕಾಫಿ ರಸ್ಟ್ ಎಲೆ ಚುಕ್ಕಿ ರೋಗ. ಸೊ ಅದಕ್ಕೆ ಸುಮಿಟೊಮೊ ಕಂಪ್ನಿಯವರು ಒಂದು ಹೊಸ ಪ್ರಾಡಕ್ಟ್ ಲಾಂಚ್ ಮಾಡಿದ್ದಾರೆ. ಸೊ ಈ ಪ್ರಾಡಕ್ಟ್ ಆ್ಯಕ್ಚುಲಿ ಬ್ರೆಜಿಲಲ್ಲಿ ರೂಲ್ ಮಾಡ್ತಾ ಇದೆ ಇಂಡಸ್ಟ್ರಿನ. ಸೊ ಆಲ್ಮೋಸ್ಟ್ 250 crore ಸೇಲ್ಸ್ ಆಗಿದೆ ಈ ಇಯರ್ ಅಂತ ವಿಷಯ ಕೇಳ್ಪಟ್ಟೆ. ಸೊ ಆ ಪ್ರಾಡಕ್ಟ್ನ ಇಂಡಿಯಾದಲ್ಲಿ ಈ ವರ್ಷ ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಡೆಮೋ ಕೊಡೋಕ್ಕೆ ಬಂದಿದ್ರು ಸುಮಿಟೊಮೊ ಕಂಪ್ನಿ ನನ್ನ ಫ್ಲ್ಯಾಟ್ಗೆ. ಸೊ ಹಾಗಾಗಿ ಇಲ್ಲಿ ನಾನು ಡೆಮೋ ಸ್ಪ್ರೇ ಮಾಡ್ತಾಯಿದ್ವಿ. ಜೊತೆಗೆ ಬೇರೆ 2 ಕಂಪ್ನಿದು ಕೂಡ ಇದೆ. ಸೊ ಅದನ್ನು ಕೂಡ ಒಂದು 3 ಸಾಲಿಗೆ ಡೆಮೋ ಮಾಡಿದ್ದೀವಿ. ಜೊತೆಗೆ ಇನ್ನೊಂದು ಕಂಪ್ನಿದು ಕೂಡ 3 ಸಾಲ ಡೆಮೋ ಮಾಡಿದ್ದೀವಿ. ಈ ಪ್ರಾಡಕ್ಟ್ ಹೆಸರು ನಾನು ಆ್ಯಕ್ಚುಲಿ ಹೇಳೋಂಗಿಲ್ಲ. ಕೆಳಗಡೆ ವೆಬ್ಸೈಟ್ದು ಬೇಕಾದ್ರೆ ಲಿಂಕ್ ಹಾಕಿರ್ತೀವಿ, ಅದರಲ್ಲಿ ನಿಮಗೆ ಅದ್ರ ಹೆಸರು ಗೊತ್ತಾಗುತ್ತೆ, ನೋಡ್ಕೊಳ್ಳಿ. ಸೊ ಈ ಪ್ರಾಡಕ್ಟ್ ಬಂದು ಆಲ್ಮೋಸ್ಟು ಸಿಕ್ಕಾಬಟ್ಟೆ ತುಂಬ ಚೆನ್ನಾಗಿದೆ ಅಂತ ರಿಸಲ್ಟ್ ಬಂದಿದೆ ಬ್ರೆಜಿಲಲ್ಲೆಲ್ಲ. ಸೊ ಹಾಗಾಗಿ ಈ ಪ್ರಾಡಕ್ಟ್ನ ಇಂಡಿಯಾದಲ್ಲಿ ಲಾಂಚ್ ಮಾಡಬೇಕು ಅಂತಿದ್ದಾರೆ. ಆಲ್ರೆಡಿ ಇದಕ್ಕೆ ಸೋಯಾಬೀನ್, ಕ್ಯಾಪ್ಸಿಕಮ್ ಇದಕ್ಕೆಲ್ಲ ಬೋರ್ಡಿಂದ ಇದು ಸಿಕ್ಕಿದೆ, ಪರ್ಮಿಷನ್ ಸಿಕ್ಕಿದೆ. ಸೊ ಕಾಫಿಗಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಕಾಫಿಗೆ ಆಲ್ಮೋಸ್ಟ್ ಜೂನ್ ಇಲ್ಲಾಂದರೆ ಜುಲೈನಲ್ಲಿ ಅಪ್ರೂವ್ ಸಿಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಡೆಮೋ ಕೊಡೋಕೆ ಬಂದಿದ್ದಾರೆ. ಸೊ ಮುಂದೆ ಅವ್ರು ಮಾತಾಡ್ತಾರೆ, ನೀವೇ ಕೇಳ್ಕೊಳ್ಳಿ ಯಾವ ಥರ ಅಂತ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ದೀಕ್ಷಿತ್ ಅಂತ. ನಾನು ಸುಮಿಟೊಮೊ ಕಂಪನಿಯಲ್ಲಿ BMD ಮ್ಯಾನೇಜರ್ ಆಗಿ ಹಾಸನ ಮತ್ತು ಚಿಕ್ಕಮಗಳೂರು ಏರಿಯಾದಲ್ಲಿ ಕವರ್ ಮಾಡ್ತಾ ಇದ್ದೀನಿ. ನಮ್ಮ ಸುಮಿಟೊಮೊ ಕಂಪನಿ ಬಂದು ಜಪಾನ್ ಕಂಪನಿ. ನಮ್ಮ ಸುಮಿಟೊಮೊ ಕಂಪನಿಯಲ್ಲಿ ಹಲವಾರು ಹೊಸ ಟೆಕ್ನಾಲಜಿ ಪ್ರಾಡಕ್ಟ್ಸ್ ಇದಾವೆ. ಆಲ್ಮೋಸ್ಟ್ ಎಲ್ಲ ನಮ್ಮ ಪ್ಲಾಂಟರ್ಸ್ಗೆಲ್ಲ ಗೊತ್ತಿರುತ್ತೆ. ಫಾರ್ ಎಕ್ಸಾಂಪಲ್ ಕಿಟೋಶಿ ಆಗಿರ್ಬೋದು, ಒಂದು ಅರ್ಬಿಸೈಡ್ ಬಂದು ಸುಮಿಮ್ಯಾಕ್ಸ್ ಅಂತ ನೀವು ಕೇಳಿರ್ತೀರಾ, ಮತ್ತೆ ಡ್ಯಾನಿಟಾಲ್ ಅಂತ. ಈ ಥರದ್ರಲ್ಲಿ ನಮ್ಮದು ಸುಮಿಟೊಮೊ ಕಂಪನಿಯಲ್ಲಿ ಒಂದು ಹೊಸದಾಗಿ ಕಾಫಿ ರಸ್ಟ್ ಅಂತ ಏನು ಬರುತ್ತೆ, ಅದಕ್ಕೆ ಒಂದು ಹೊಸ ಫಂಗಿಸೈಡ್ ಅನ್ನೋ ಒಂದು ಲಾಂಚ್ ಮಾಡಿದ್ದಾರೆ. ಅದು ಬಂದು ನಾವು ನಮ್ಮ ದೊಡ್ಡಹಳ್ಳಿ ಗ್ರಾಮದ ಶನಿವಾರ ಸಂತೆ ಹತ್ರ ಏನಂತಹ ಚಂದನ್ ಅವರ ಪ್ಲಾಟ್ ಅಲ್ಲಿ ಒಂದು ಡೆಮೋ ಕೊಡಕ್ಕೆ ಬಂದಿದ್ವಿ. ಇವತ್ತು ಡೆಮೋ ಕೊಟ್ಟಿದ್ದೀವಿ. ಈಗ ಮಾರ್ಕೆಟಲ್ಲಿ ಏನು ರಸ್ಟ್ಗೆ ಮೂವ್ಮೆಂಟ್ ಆಗ್ತಿದೆ ಆ ಪ್ರಾಡಕ್ಟು, ಮತ್ತೆ ನಮ್ಮ ಸುಮಿಟೊಮೊ ಕಂಪ್ನಿಯಿಂದ ಹೊಸದಾಗಿ ಏನು ಬಂದಿದೆ ಆ ಪ್ರಾಡಕ್ಟ್ನು ಡೆಮೋ ಕೊಟ್ಟಿದ್ದೀವಿ. ಇದು ಬಂದು ಈಗ ಪ್ರೆಸೆಂಟ್ ಏನು ಮೂವ್ ಆಗ್ತಿದೆ ಆ ಪ್ರಾಡಕ್ಟ್ನ ಡೆಮೋ ಕೊಟ್ಟಿದ್ದೀವಿ ಈ 3 ಲೈನ್ಗೆ. ಈ ಕಡೆ ಒಂದು 6 ಸಾಲಿಗೆ ನಮ್ಮ ಸುಮಿಟೊಮೊ ಕಂಪ್ನಿ ಏನಿದೆ ಹೊಸ ಪ್ರಾಡಕ್ಟ್ ಏನು ಬರ್ತಾ ಇದೆ ರಸ್ಟ್ಗೆ, ಅದನ್ನ ಡೆಮೋ ಕೊಟ್ಟಿದ್ದೀವಿ. ಮತ್ತೆ ಆ ಕಡೆ ಒಂದು 4 ಲೈನ್ಗೆ ಅಟ್ ಪ್ರೆಸೆಂಟ್ ಯಾವುದು ಮಾರ್ಕೆಟಲ್ಲಿ ರೂಲ್ ಮಾಡ್ತಾ ಇದೆ ಆ ಪ್ರಾಡಕ್ಟ್ನ ಡೆಮೋ ಕೊಟ್ಟಿದ್ದೀವಿ. ಇವತ್ತು ಬಂದು 25 ಮಾರ್ಚ್ 2025 ಡೆಮೋ ಕೊಟ್ಟಿರೋಂಥದ್ದು. ನೆಕ್ಸ್ಟ್ ಒಂದು ವಾರಕ್ಕೆ ಯಾವ ತರ ರಿಸಲ್ಟ್ ಬರುತ್ತೆ ಅಂತ ನಾವು ಬಂದು ಅಬ್ಸರ್ವೇಷನ್ ತಗೊಂಡು ಆಮೇಲೆ ನಿಮ್ಗೆ ಇನ್ಫಾರ್ಮ್ ಮಾಡ್ತೀವಿ. ಹಾಗೇನೆ ಎಲ್ಲರ ತೋಟಗಳಲ್ಲೂ ಕೂಡ ಬ್ಲಾಸಮ್ ಶವರ್ ಆಗಿ ಬ್ಲಾಸಮ್ ಆಗಿರುತ್ತೆ ಆಲ್ಮೋಸ್ಟ್ ಈಗ. ಸೊ ಬ್ಲಾಸಮ್ ಆಗಿ ಬ್ಯಾಕಿಂಗ್ ಕೂಡ ಮಾಡ್ತಾ ಇರ್ತಾರೆ ಕೆಲವು ಜನ. ಸೊ ಅದರಲ್ಲಿ ಮೇಯ್ನ್ ಏನಾಗುತ್ತೆ ಅಂದರೆ ಬಿಸಿಲು ಪ್ಲಸ್ ನೀರು, ಮಳೆ ಎರಡೂ ಸಿಕ್ಕಿದಾಗ ಏನಾಗುತ್ತೆ ನಿಮಗೆ ಕಾಫಿ ಗಿಡದಲ್ಲಿ ಲೀಫ್ ರೆಸ್ಟ್ ಅನ್ನೋದು ಜಾಸ್ತಿ ಆಗುತ್ತೆ, ಮೇನ್ಲಿ ಅರೇಬಿಕಾದಲ್ಲಿ. ಸೊ ಲಾಸ್ಟ್ ಇಯರ್ದು ಏನಾದರೂ ಲೀಫ್ ರೆಸ್ಟ್ ಇದ್ದರೆ ಸೊ ಅದು ಈಗ ಗ್ರ್ಯಾಜುಯಲ್ ಆಗಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಹಂಗೆ ಚಿಕ್ಕದಾಗಿರುತ್ತೆ, ಈಗ ಇನ್ಕ್ರೀಸ್ ಹೋಗ್ತದೆ. ಹಾಗಾಗಿ ನಾನು ಏನೇನು ಸಜೆಸ್ಟ್ ಮಾಡ್ತೀನಿ ಅಂದರೆ, ವಿತಿನ್ ಬ್ಲಾಸಮ್ ಆಗಿ 42 ಡೇಸ್ ಒಳಗಡೆ ನೀವು ಒಂದು ಸ್ಪ್ರೇ ಕೊಟ್ಕೋಬೇಕಾಗತ್ತೆ. ಮೇನ್ಲಿ ಯಾವ್ದು ಮಾಡ್ಕೊಳ್ತೀರಾ, ಕಾಂಟಾಫ್ ಆಗಲಿ, ಮೆಂಟರ್ ಆಗಲಿ, ಕಿಟೋಶಿ ಆಗಲಿ, ಈ ಥರ ಬೋನಸ್ ಆಗಲಿ ಯಾವುದಾದ್ರೂ ನೀವು ಮಾಡ್ಕೋಬೋದು. ಜೊತೆಗೆ ನಾನು ಈ ಪ್ರಾಡಕ್ಟ್ ಹೇಳಿದ್ದೇನೆ, ಈ ಪ್ರಾಡಕ್ಟ್ ಕೂಡ ಲಾಂಚ್ ಆಗ್ತಾ ಇದೆ. ಸೊ ಅದು ನಿಮಗೆ ಮೋಸ್ಟ್ಲಿ ಜೂನ್ ಟು ಜುಲೈ ಆ ಟೈಮಲ್ಲಿ ಸಿಗುತ್ತೆ. ಸೆಕೆಂಡ್ ಸ್ಪ್ರೇ ಇಲ್ಲಾಂದರೆ ಥರ್ಡ್ ಸ್ಪ್ರೇಗೆ ನಿಮಗೆ ಇದು ಸಿಗ್ತದೆ ಪ್ರಾಡಕ್ಟು. ಸೊ ಹಾಗಾಗಿ ಪ್ರಿಕಾಷನ್ ಆಗಿ ನೀವು ಈಗ ಒಂದು ಸ್ಪ್ರೇ ಕೊಡ್ಕೊಂಡ್ರೆ ತುಂಬ ಒಳ್ಳೆಯದು. ಏನಕ್ಕೆ ಆಲ್ಮೋಸ್ಟ್ ಲೀಫ್ ರಸ್ಟ್ನ ಕಂಟ್ರೋಲ್ ಮಾಡುತ್ತೆ. ನಿಮಗೆ ಮುಂದಕ್ಕೆ ಈಗಲೇ ಮಾಡಿಕೊಂಡ್ರೆ ವಿತಿನ್ 42 ಡೇಸ್ ಒಳಗಡೆ ನಿಮಗೆ ಲೀಫ್ ರಸ್ಟ್ ಅನ್ನೋದು ಏನಾಗುತ್ತೆ ಕಂಟ್ರೋಲ್ ಆಗಿಬಿಡುತ್ತೆ. ನಿಮ್ಗೆ ಮುಂದಕ್ಕೆ ಅದು ಸ್ಪ್ರೆಡ್ ಆಗೋದಕ್ಕೆ ಬಿಡೋದಿಲ್ಲ ಲೀಫ್ ರಸ್ಟ್ನ. ಚಿಗುರು ಬರೋದಕ್ಕೆಲ್ಲ ವೆಯ್ಟ್ ಮಾಡೋಕೆ ಹೋಗ್ಬಿಡಿ. ಚಿಗುರು ಬಂದರೂ ಬರ್ದವ್ರು ಏನೂ ತೊಂದರೆ ಇಲ್ಲ. ಈಗ ಆಲ್ರೆಡಿ ಆಗಿದ್ರೆ ಮಾಡ್ಕೊಂಡ್ಬಿಡಿ. ಹಾಗೆಯೇ ಕಾಫಿಲಿ ಎಲ್ಲೆಲ್ಲಿ ಲೀಫ್ ರಸ್ಟ್ ಬಂದಿದೆ, ಎಲ್ಲಿ ಚುಕ್ಕಿ ರೋಗ ಬಂದಿದೆ, ಸೊ ಅದನ್ನು ಪರ್ಟಿಕ್ಯುಲರ್ ಗಿಡನ ಒಂದು ಟ್ಯಾಗ್ ಮಾಡಿ ಬಿಡ್ತಾರೆ. ಸೊ ಯಾವ್ದು ಮಾಡಿದ್ದೀರಾ ಅದರದ್ದು, ಅಂದರೆ 3 ಕಂಪ್ನಿ ಮಾಡಿದ್ದೀವಲ್ಲ, 3 ಕಂಪ್ನಿದು ಕೂಡ ಎಲ್ಲೆಲ್ಲಿ ರೆಸ್ಟ್ ಬಂದಿದೆ ಅದು ಟ್ಯಾಗ್ ಮಾಡ್ತಾರೆ. ಸೊ 5 ಡೇಸ್ ಆದಮೇಲೆ ಅಬ್ಸರ್ವೇಷನ್ ಮಾಡ್ತಾರೆ. ಮತ್ತು 7 ಡೇಸ್ ಆದಮೇಲೆ ಮತ್ತೆ ಇನ್ನೊಂದು ಸ್ಪ್ರೇ ಕೊಡ್ತೀವಿ. ಸೊ ಇನ್ನೊಂದು ಆದಮೇಲೆ 15 ಡೇಸೇ ನಮಗೆ ಫೈನಲ್ ರಿಸಲ್ಟ್ ಗೊತ್ತಾಗುತ್ತೆ ಯಾವ ಥರ ಏನಾಗಿದೆ, ಎಷ್ಟು ಹೋಗಿದೆಯಾ ಫುಲ್ ಯಾವ ಥರ ಅಂತ. ಸೊ ಅಲ್ಲಿ ಡೇಟ್ ಕೂಡ ಹಾಕ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ಸೊ ಇದು ಹೊಸದಾಗಿ ಲಾಂಚ್ ಆಗ್ತಿರೋಂಥ ಪ್ರಾಡಕ್ಟು. ಸೊ ಇನ್ನು ಯಾರು ನಮ್ಮ ಡಾಕ್ಟರ್ ಕೃಷಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದ.